ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜಲಿ ಬಲರಾಮ್. ನಾನು ಲಾಸ್ಟ್ ವಿಡಿಯೋದಲ್ಲಿ AB ಎಕ್ಸಾಮ್ ಅಲ್ಲಿ ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು, ಏನೇನ್ ಟಿಪ್ಸ್ ಯೂಸ್ ಮಾಡಿದ್ರೆ ಅದನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಬಹುದು, ಏನೇನ ಅವಾಯ್ಡ್ ಮಾಡಬೇಕು ಮಿಸ್ಟೇಕ್ಸ್ ನ ಅಂತೆಲ್ಲ ಹೇಳಿದೀನಿ. ನೀವು ನಾನು ನೋಡಿಲ್ಲ ಅಂತಾನೆ ನನ್ನ ಚಾನಲ್ ಇದೆ, ಹೋಗಿ ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡಬೇಕು AB ಎಕ್ಸಾಮ್ ಅಲ್ಲಿ ಅಂತ ನೋಡೋಣ. ಫಸ್ಟ್ ನಮ್ಗೆಲ್ಲ ಗೊತ್ತು, ನಮ್ಗೆ 3 hours ಟೈಮ್ ಇರುತ್ತೆ. ಐ ಮೀನ್ AB ಎಕ್ಸಾಮ್ ಅಲ್ಲಿ 3 hours ಟೈಮ್ ಇರುತ್ತೆ AB ಎಕ್ಸಾಮ್ ಬರೆಯೋದಕ್ಕೆ ಅಂತ. ಸೊ ಅದನ್ನ ಹೆಂಗ್ ಡಿವೈಡ್ ಮಾಡ್ಕೋಬೇಕು, ಹೆಂಗ್ ಡಿವೈಡ್ ಮಾಡ್ಕೊಂಡ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಅದನ್ನ ನೀಟಾಗಿ ಕ್ಲಿಯರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಮಿಸ್ಟೇಕ್ ಏನ ಮಾಡಬಾರ್ದು ಅಂತ ಅಂದ್ರೆ, ಈಗ ಒಂದ್ ಕ್ವಶನ್ ನೋಡ್ತೀರಾ ನೀವು, ಆ ಕ್ವಶನ್ ನಂಗೆ ಗೊತ್ತಾದ ತಕ್ಷಣ ಆನ್ಸರ್ ಅಲ್ಲೇ ಹೋಗ್ಬಿಟ್ಟು OMR ಶೀಟ್ ತಗೊಂಡು ಅಲ್ಲೇ ಮಾರ್ಕ್ ಮಾಡೋದು. ಅದ್ರಲ್ಲಿ ಅರೆ ಒಂದೊಂದ್ ಕ್ವಶನ್ಗೂ ತೆಗ್ದು OMR ಶೀಟ್ ಅಲ್ಲಿ ಮಾರ್ಕ್ ಮಾಡೋದು, ಆ ತರ ಮಾಡಕ್ ಹೋಗ್ಬೇಡಿ. ಅದರಿಂದ ನಿಮ್ಗೆ ಇನ್ನ ಟೈಮ್ ವೇಸ್ಟ್ ಆಗುತ್ತೆ. ಸೊ ಏನಾಗಲ್ಲ, OMR ಶೀಟ್ ನ ಕೊನೆಯಲ್ಲಿ ಲಾಸ್ಟ್ ಅಲ್ಲಿ 30 ಮಿನಿಟ್ಸ್ ಇರುತ್ತಲ್ಲ, ಲಾಸ್ಟ್ ಎಕ್ಸಾಮ್ದು 30 ಮಿನಿಟ್ಸ್ ಇರುತ್ತಲ್ಲ, ಅವಾಗ ಅದನ್ನ ಫಿಲ್ ಮಾಡ್ಕೋಬಹುದು. ಸೊ ಅದನ್ನ ಸೈಡ್ ಗಿಡಿ. ಇವಾಗ ಕ್ವಶನ್ ಪೇಪರ್ ಅಲ್ಲಿ ಹಿಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಅಂತ ನೋಡೋಣ. ಫಸ್ಟ್ 30 ಮಿನಿಟ್ಸ್ ಏನಿರುತ್ತೆ ಅದ್ರಲ್ಲಿ ನಿಮ್ಗೆ ಗೊತ್ತಿರೋ ಕ್ವಶನ್ಸ್, ಅಂದ್ರೆ ಕ್ವಶನ್ ನೋಡಿದ ತಕ್ಷಣ ಓದಿದ ತಕ್ಷಣ ನಿಮ್ಗೆ ಇದು ಗೊತ್ತು ಅನ್ಸುತ್ತಲ್ವಾ, ಆ ತರ ಕ್ವಶನ್ ಅಟೆಂಡ್ ಮಾಡ್ಕೊಂಡು ಹಂಗೆ ಕ್ವಶನ್ ಪೇಪರ್ ಓದ್ಬೇಕಾದ್ರೆ ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ ಕ್ವಶನ್ಸ್ ಅಂತ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಮಾರ್ಕ್ ಇರುತ್ತಲ್ಲ ಅದ್ರ ಹತ್ರ ನೀವು ಬರ್ಕೊಂಡು ಹೋಗ್ಬೋದು. ಅಂದ್ರೆ ಕಾನ್ಸ್ಟಿಟ್ಯೂಷನ್ ನ, IPC ನ, CRPC ನ ಎವಿಡೆನ್ಸ್ ಅಲ್ಲಿ ನಿಮ್ಗೆ ಯಾವ್ದಾವ್ದು ಗೊತ್ತು ಅದನ್ನು ಅಟೆಂಡ್ ಮಾಡ್ದಂಗ ಆಗುತ್ತೆ. ಜೊತೆಗೆ ಯಾವ್ಯಾವ ಸಬ್ಜೆಕ್ಟ್ ಅನ್ನೋದನ್ನ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು ನೀವು ಎಲ್ಲಾ ಕ್ವಶನ್ಸ್ ಹತ್ರ. ಸೊ ಅವಾಗ ನೀವು ಯಾವ್ಯಾವ್ ನಿಮ್ಗೆ ಕ್ವಶನ್ಸ್ ಗೊತ್ತು ಅದನ್ನ ಅಟೆಂಡ್ ಮಾಡ್ದಂಗೂ ಆಗುತ್ತೆ, ಅಂಡ್ ಎಲ್ಲಾ ಕ್ವಶನ್ಸ್ ಯಾವ್ಯಾವ ಸಬ್ಜೆಕ್ಟ್ ಅಂತ ಮಾರ್ಕ್ ಮಾಡ್ದಂಗೂ ಆಗುತ್ತೆ. ಸೊ ಇದನ್ನ ನೀವು 30 ಮಿನಿಟ್ಸ್ ಅಲ್ಲಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಬರುತ್ತಲ್ಲ, ನೆಕ್ಸ್ಟ್ 1.5 hour ಅಲ್ಲಿ ನೀವು ಯಾವ್ಯಾವ ಸಬ್ಜೆಕ್ಟ್ ಅಂತ ಮಾರ್ಕ್ ಮಾಡಿರ್ತೀರಾ ಅಲ್ವಾ, ಸೊ ಅದದ್ದು ಬೇರಾಗ್ ತಗೊಂಡು, ಸೊ ನೀವು ಆಲ್ರೆಡಿ ಎಲ್ಲಾ ಕ್ವಶನ್ ಯಾವ್ಯಾವ ಸಬ್ಜೆಕ್ಟ್ ಅಂತ ಮಾರ್ಕ್ ಮಾಡಿರೋದ್ರಿಂದ ನಿಮ್ಗೆ ಜಾಸ್ತಿ ಅಂದ್ರೆ ಒಂದೊಂದ್ ಕ್ವಶನ್ಗೂ ಒಂದೊಂದ್ ಬೇರಾಕ್ನ ತೆಗೆಯೋ ಅವಶ್ಯಕತೆ ಇರಲ್ಲ. ಒಂದ್ ಬೇರಾಕ್ ತೆಗೆದ್ರೆ ಅದ್ರಲ್ಲಿ ಯಾವ್ಯಾವ ಕ್ವಶನ್ ಇರುತ್ತೆ ಎಲ್ಲಾನು ಕಂಪ್ಲೀಟ್ ಆಗಿ ಮುಗಿಸ್ಬೋದು ಒಂದೇ ಸರಿ. ಸೊ ಅವಾಗ ಇನ್ನ 1.5 hour ಅಲ್ಲಿ ನಿಮ್ಗೆ ಯಾವ್ಯಾವ್ದು ಬೇರಾಕ್ಸ್ ಅಲ್ಲಿ ಕ್ವಶನ್ಸ್ ಹುಡುಕ್ಬೇಕು ಅದನ್ನ ಹುಡುಕಿ ಬೇಗ ಬೇಗ ಮಾರ್ಕ್ ಮಾಡಿ ಅದನ್ನ ನೀವು 2 hours ಅಂದ್ರೆ 3 hours ಅಲ್ಲಿ 2 hours ಇಷ್ಟಲ್ಲಿ ಆಗ್ಬಿಡುತ್ತೆ. 2 hours ಅಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ ಲಾಸ್ಟ್ 1 hour ಅಲ್ಲಿ ಹಾಫ್ ಅನ್ ಅವರ್ ಏನಿರುತ್ತೆ ಅದನ್ನ ನಿಮ್ಗೆ ಯಾವ ಕ್ವಶನ್ ಗೊತ್ತಿಲ್ಲ ಅಂತಂದ್ರೆ, ಈಗ ಗೊತ್ತಿರೋ ಕ್ವಶನ್ಸ್ ಮಾರ್ಕ್ ಮಾಡಿರ್ತೀರಾ, ಬೇರಾಕ್ಸ್ ಕ್ವಶನ್ ಅಂದ್ರೆ ಡೈರೆಕ್ಟ್ ಕ್ವಶನ್ಸ್ ಯಾವ್ದಾರು ಇರುತ್ತೆ ಅದನ್ನು ಕೂಡ ಮಾರ್ಕ್ ಮಾಡಿರ್ತೀರಾ ಬೇರಾಕ್ಸ್ ಹುಡುಕಿ. ಸೊ ಈಗ ಯಾವ ಕ್ವಶನ್ ಗೊತ್ತಿಲ್ಲ ಅದನ್ನ ಸ್ವಲ್ಪ ಓದಿ, ಗೊತ್ತಾದ್ರೆ ಮಾರ್ಕ್ ಮಾಡಿ, ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಯಾವ್ದು ನಿಮ್ಗೆ ಜಾಸ್ತಿ ರಿಲೇಟೆಡ್ ಅನ್ಸುತ್ತೆ ಅದನ್ನ ಮಾರ್ಕ್ ಮಾಡಿ. ಯಾವ್ದನ್ನು ಕೂಡ ಖಾಲಿ ಬಿಟ್ಟು ಬರ್ಬೇಡಿ. ಏನಕ್ಕೆ ಅಂತ ಅಂದ್ರೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಈ ಎಕ್ಸಾಮ್ ಅಲ್ಲಿ. ಸೊ ನೀವು ಎಲ್ಲಾ ಕ್ವಶನ್ ಅಟೆಂಡ್ ಮಾಡ್ಬೋದು. ಸೊ ಎಲ್ಲಾ ಕ್ವಶನ್ ಅಟೆಂಡ್ ಮಾಡಿ ಯಾವ್ದು ಅನ್ಸುತ್ತೆ ನಿಮ್ಗೆ ಅದನ್ನ ಕೊನೆಗೆ ಮಾರ್ಕ್ ಮಾಡಿ, ಕೊನೆಗೆ ಎಲ್ಲಾ ಕ್ವಶನ್ಗೂ ನೀವು ಮಾರ್ಕ್ ಮಾಡಿ ಕಂಪ್ಲೀಟ್ ಮಾಡ್ಬೇಕು ಇನ್ ಲಾಸ್ಟ್ ಹಾಫ್ ಅನ್ ಅವರ್ ಇದ್ದಾಗ. ಸೊ ಇವಾಗ ಇನ್ ಲಾಸ್ಟ್ ಹಾಫ್ ಅನ್ ಅವರ್ ಏನಿರುತ್ತೆ ಅವಾಗ ನಾನು OMR ಶೀಟ್ ನ ಅವಾಗಲೇ ಸೈಡ್ ಗಿಡಿ ಅಂದೆ ಅಲ್ವಾ, ಆ OMR ಶೀಟ್ ತಗೊಂಡು ಒಂದ್ ಕಡೆಯಿಂದ ಈಗ ಎಲ್ಲಾನು ಮಾರ್ಕ್ ಮಾಡಿದಿರಾ, ಯಾವ ಕ್ವಶನ್ ಬಿಟ್ಟಿಲ್ಲ. ಸೊ ಒಂದ್ ಕಡೆಯಿಂದ ನೀವು ಅದನ್ನ ಏನ್ ಮಾರ್ಕ್ ಮಾಡೋದಿರುತ್ತೆ ಅದನ್ನ ಮಾಡ್ಕೊಂಡ್ ಬರ್ಬೋದು. ಇಟ್ ಹಾರ್ಡ್ಲಿ ಟೇಕ್ಸ್ 15 to 30 ಮಿನಿಟ್ಸ್ ತಗೊಳುತ್ತೆ. ಅಂದ್ರೆ ಫಾಸ್ಟ್ ಆಗಿ ಮಾಡೋರ್ಗಾರೆ 15 ಮಿನಿಟ್ಸ್ ಸಾಕು, ನಿಧಾನಕ್ಕೆ ಮಾಡೋರ್ಗಾರೆ 30 ಮಿನಿಟ್ಸ್ ಬೇಕು. ಸೊ ಸಾಕಾಗತ್ತೆ. ಸೊ OMR ಶೀಟ್ ಅಲ್ಲಿ ಲಾಸ್ಟ್ ಅಲ್ಲಿ ಎಲ್ಲ ಫಿಲ್ ಮಾಡ್ಬಿಟ್ಟು ನೀವು ಇನ್ವಿಜಿಲೇಟರ್ ಕೈಲಿ ಕೊಟ್ಬಿಟ್ಟು ಬರ್ಬೋದು. ಸೊ ಈ ತರ ಮಾಡಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಎಕ್ಸಾಮ್ ಅಲ್ಲಿ ತುಂಬಾ ಈಸಿ ಆಗುತ್ತೆ. ಅದ್ಬಿಟ್ಟು ನೀವು ಒಂದೊಂದ್ ಕ್ವಶನ್ ನೋಡ್ತೀನಿ, ಒಂದೊಂದ್ ಕ್ವಶನ್ ಮಾರ್ಕ್ ಮಾಡ್ತೀನಿ, ಒಂದೊಂದ್ ಕ್ವಶನ್ ನೋಡ್ತೀನಿ, ಒಂದೊಂದ್ ಕ್ವಶನ್ಗೂ ಬೇರಾಕ್ಸ್ ತೆಗೆದು ಹುಡುಕ್ತೀನಿ, ಈ ತರ ಆದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಈ ತರ ತಲೆಯಲ್ಲಿ ಇಟ್ಕೊಳ್ಳಿ. ಫಸ್ಟ್ ಗೊತ್ತಿರೋದು ಅಟೆಂಡ್ ಮಾಡ್ಬೇಕು, ಆಮೇಲೆ ಬೇರಾಕ್ಸ್ ಯಾವ್ದಾದ್ರು ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಅದನ್ನ ಅಟೆಂಡ್ ಮಾಡ್ಬೇಕು, ಅದಾದ್ಮೇಲೆ ನಿಮ್ಗೆ ಗೊತ್ತಿಲ್ದಿರೋ ಕ್ವಶನ್ ಅಟೆಂಡ್ ಮಾಡ್ಬೇಕು. ಕೊನೆಗೆ ಗೊತ್ತೇ ಇಲ್ಲ ನಿಮ್ಗೆ ಆ ಕ್ವಶನ್ ಅಂದ್ರೆ ಅಟ್ಲೀಸ್ಟ್ ಅನಲೈಸ್ ಮಾಡಿ ಯಾವ್ದು ಆಗ್ಬೋದು ಆಪ್ಷನ್ ಅಲ್ಲಿ, 4 ಆಪ್ಷನ್ ಅಲ್ಲಿ ಅಂತ ಯಾವ್ದಾದ್ರು ಹಾಕ್ಬಿಟ್ಟು ಅದನ್ನು ಕೂಡ OMR ಶೀಟ್ ಅಲ್ಲಿ ಮಾರ್ಕ್ ಮಾಡ್ಬೇಕು. ಸೊ ಎಲ್ಲಾನು ಕೊನೆಯಲ್ಲಿ ಎಲ್ಲಾ ಕ್ವಶನ್ ಅಟೆಂಡ್ ಮಾಡಿ ಎಲ್ಲಾನು ಮಾರ್ಕ್ ಮಾಡಿ ಬನ್ನಿ. ಅಂಡ್ ಯಾವ್ದನ್ನು ಖಾಲಿ ಬಿಡೋ ಅವಶ್ಯಕತೆ ಇಲ್ಲ. ಸೊ ನೆಗೆಟಿವ್ ಮಾರ್ಕ್ಸ್ ಇಲ್ದಿರೋದ್ರಿಂದ ಎಲ್ಲಾ ಕ್ವಶನ್ ಅಟೆಂಡ್ ಮಾಡಿ ಎಲ್ಲಾ ಕ್ವಶನ್ಗೂ OMR ಶೀಟ್ ಅಲ್ಲಿ ಮಾರ್ಕ್ ಮಾಡ್ಬಿಟ್ಟು ಬನ್ನಿ. ಐ ಹೋಪ್ ಎಕ್ಸಾಮ್ ಅಟೆಂಡ್ ಮಾಡಕ್ಕೆ ಈ ವಿಡಿಯೋ ಇನ್ನ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದರಿಂದ ನಿಮ್ಗೆ ಏನೋ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಇನ್ನ ಚೆನ್ನಾಗಿ ಅರ್ಥ ಆಯ್ತು ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಯಾರ್ಯಾರು ಎಕ್ಸಾಮ್ ಬರೀತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ, ಸಜೆಷನ್ಸ್ ಇದೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಯಾರ್ಯಾರು ಈ ಸಲ AB19 ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ ಎಲ್ರು. ಡೋಂಟ್ ವರಿ, ಯಾವ್ದೇ ತರ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಓದಿರ್ತೀರಾ, ಇಲ್ಲ ನಿಮ್ ಹತ್ರ ಬೇರಾಕ್ಸ್ ಇರುತ್ತೆ, ಹಾಗೆ ಕೂಲ್ ಆಗಿ ಕ್ವಶನ್ ಪೇಪರ್ ಓದಿ ಅರ್ಥ ಮಾಡ್ಕೊಂಡು ಬೇರಾಕ್ಸ್ ಅಲ್ಲಿ ಎಲ್ಲಿರುತ್ತೆ ಅಂತ ಅದನ್ನ ಹುಡುಕಿ ಮಾರ್ಕ್ ಮಾಡಿ, ಇಲ್ಲ ಎಷ್ಟೊಂದು ನಿಮ್ಗೆ ಗೊತ್ತಿರುತ್ತೆ ಆನ್ಸರ್ಸ್. ಸೊ ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ಕ್ವಶನ್ ನ ಆನ್ಸರ್ ಮಾಡಿ, ಎಲ್ಲದಕ್ಕೂ ಆನ್ಸರ್ ಮಾಡಿ, ಯಾವ್ದನ್ನು ಬಿಡಕ್ ಹೋಗ್ಬೇಡಿ. ಲಾಸ್ಟ್ ವಿಡಿಯೋದಲ್ಲಿ AB ಎಕ್ಸಾಮ್ ಅಲ್ಲಿ ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು, ಏನೇನ್ ಟಿಪ್ಸ್ ಯೂಸ್ ಮಾಡಿದ್ರೆ ಅದನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಬೋದು, ಏನೇನ ಅವಾಯ್ಡ್ ಮಾಡ್ಬೇಕು ಮಿಸ್ಟೇಕ್ಸ್ ನ ಅಂತೆಲ್ಲ ಹೇಳಿದೀನಿ. ನೀವು ನಾನು ನೋಡಿಲ್ಲ ಅಂತಾನೆ ನನ್ನ ಚಾನಲ್ ಇದೆ, ಹೋಗಿ ಚೆಕ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅಂಡ್ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು.